ನೀವೇನಾದ್ರೂ RRB ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಿರಿ ಈ ವಿಡಿಯೋ ನೋಡಿಂದ ಇವತ್ತಿನಿಂದ ನಾನು ಸ್ಟಡಿಯನ್ನ ಮಾಡಕ ಪ್ರಾರಂಭಿಸ್ತೀನಿ ಅನ್ನೋರು ಮಾತ್ರ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆಯಲ್ಲಿ 22,000 ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಾಗಿತ್ತು. 2/3/2026 ಕೊನೆಯ ದಿನಾಂಕ ಆಗಿದೆ. ಯಾರು ಇನ್ನು ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸ್ರಿ. ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ಒಂದೇ ಎಕ್ಸಾಮ್ ಇರುತ್ತಾ, ಅದು ಯಾವ ರೀತಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತ, ಅದು ಯಾವ ರೀತಿ ಇರುತ್ತಾ, ಸಿಲೆಬಸ್ ಏನೇನ್ ಇರುತ್ತಾ, ಯಾವ ಬುಕ್ಸ್ ಅನ್ನ ಓದ್ಬೇಕು, ಯಾವ ತರ ಸಬ್ಜೆಕ್ಟ್ ಇರ್ತಾವೋ, ಟೈಮ್ ಅನ್ನ ಕವರ್ ಮಾಡೋದು ಹೇಗೆ, ಎಕ್ಸಾಮ್ ಯಾವಾಗ ಇರುತ್ತಾ, ಒಂದೇ ಪ್ರಯತ್ನದಲ್ಲಿ RRB ಗ್ರೂಪ್ ಡಿ ನ ಕ್ರ್ಯಾಕ್ ಮಾಡೋದು ಹೇಗಂತ ಇವತ್ತಿನ ದಿನದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರತ್ರಿ. ಇದು ಬಂದು ಎಕ್ಸಾಮ್ ಒಂದ ಇರುತ್ತಾ, ಅದು ಬಂದು ನಿಮ್ದು ಕಂಪ್ಯೂಟರ್ದಾಗ ಇರತ್ರಿ. ಅದಕ್ಕೆ ನೀವು ಇದಕ್ಕೆ ಸಂಬಂಧ ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಅಲ್ಲಿ ಹೋಗಿ ಮೌಸ್ ಅನ್ನ ಆಪರೇಟ್ ಮಾಡಿ ಅದು ನೀವು ಜಸ್ಟ್ MCQ ಮಾದರಿ ಕ್ವಶನ್ ಇರ್ತಾವ್ರಿ, ಅಂದ್ರೆ ಟಿಕ್ ಮಾಡೋ ಇರ್ತಾವ. ಬರೀ ಕ್ವಶನ್ಸ್ ಓದೋದು ಟಿಕ್ ಮಾಡೋದು ಅಷ್ಟೇ ರೀ. ನಿಮಗೇನು ಗೊತ್ತಿಲ್ಲಪ್ಪ, ನಾವು ಒಮ್ಮೆ ಕಂಪ್ಯೂಟರ್ ಯೂಸ್ ಮಾಡಿಲ್ಲ ಅನ್ನೋರು ಕೂಡ ಹೋಗಿ ಎಕ್ಸಾಮ್ ಅನ್ನ ಬರೀಬೋದ್ರಿ. ಮತ್ತೆ ಇದರ ಸಂಬಂಧ ನೀವೇನು ಕಂಪ್ಯೂಟರ್ ಐತಿ ಹತ್ತಕ್ಕ ಹೋಗ್ಬೇಡ್ರಿ. ಆಯ್ತು, ಬನ್ನಿ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಎಲ್ಲ ಏನೇನ್ ಇರುತ್ತಂತೆ ನೋಡೋದಾದ್ರೆ, ಅದಕ್ಕೂ ಬದಲು ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಇಲ್ಲಿರ್ತಾವ. ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ಸಂಪರ್ಕಿಸಿ ತಗೋರಿ. RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ GK ಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡಬಹುದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ, ಎಲ್ಲ ಟಾಪಿಕ್ ಅನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಈ ಸಾರಿ ಎಕ್ಸಾಮ್ ನಡೆಯೋದು ಎಕ್ಸ್ಪೆಕ್ಟೆಡ್ ಡೇಟ್ ಇದು 2026 ಇದು ಜೂನ್ ಜುಲೈಯಲ್ಲಿ ನಿಮ್ದು ಎಕ್ಸಾಮ್ ಆಗುವ ಸಾಧ್ಯತೆ ಐತ್ರಿ. ಇದು ಎಕ್ಸ್ಪೆಕ್ಟೆಡ್ ರೀ. ಅಲ್ಲಿಂದ ನೀವು ಇಲ್ಲಿ ಒಂದು 100 ಡೇಸ್ ಪ್ಲಾನ್ ಹಾಕೊಂಡ ಸ್ಟಡಿ ಮಾಡಿದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದ್ರಿ. ಹಾಗಿದ್ರೆ ಸಂಬಂಧಿಸಿದಂತೆ ಮೊದಲಿಗೆ ನೀವು ಎಕ್ಸಾಮ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಹಾಗಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನೈತಿ, ನಾ ಆಲ್ರೆಡಿ CBT ಎಕ್ಸಾಮ್ ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಂತ ಹೇಳಿದೆ. ಸ್ನೇಹಿತರೆ, ನೋಡ್ರಿ, ನೀವು 2025ರಲ್ಲಿ ಆಗಿದ್ದ ನೇಮಕಾತಿ ಇದು. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಡಿಲೇ ಆಯ್ತು. ಸೊ ಅದಕ್ಕಾಗಿ ಇದನ್ನ 2025ರ ನೇಮಕಾತಿ ಅಂತೇಳಿ ಕಂಟಿನ್ಯೂ ಮಾಡ್ತಾರೆ. ಇದು ಮತ್ತೆ ಇನ್ನೊಂದು ನೇಮಕಾತಿ 2026ರಲ್ಲಿ ಕೂಡ ಆಗೋ ಸಾಧ್ಯತೆ, ಯಾಕಂದ್ರೆ ಪ್ರತಿ ವರ್ಷ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ನೋಡ್ರಿ ಮೊದಲಿಗೆ ಒಂದು ಎಕ್ಸಾಮ್ ಇರುತ್ತೆ. ಅದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಸಿಲೆಬಸ್ ಏನೈತಿ, ಸಿಲೆಬಸ್ ನೋಟ್ಸ್ ಏನೈತಿ, ನೋಟ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ ನೋಟ್ಸ್ ಇಂದ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ವಿ. ಅದೇ ನಿಮ್ದು ಸಿಲೆಬಸ್ ಇರುತ್ತೆ. ಸಿಲೆಬಸ್ ಕೂಡ ಇಲ್ಲಿ ಮುಂದೆ ಕೂಡ ತೋರಿಸ್ತೇನ್ರಿ. ಮತ್ತೆ ಇದಕ್ಕೆ ಫಿಸಿಕಲ್ ಇರ್ತ್ರಿ, ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ಇದು ನಿಮ್ದು ಎಕ್ಸಾಮ್ದು ಪ್ರೊಸೆಸ್ ಆಯ್ತ್ರಿ. ಇನ್ನ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಟೈಮ್ ಏನಿರುತ್ತೆ ಮತ್ತೆ ನೆಗೆಟಿವ್ ಏನಾರ ಇರುತ್ತೆ ಕೇಳ್ತಾರೆ. 1/3 3 ಅಂಕಗಳನ್ನ ನೀವೇನಾದ್ರೂ ತಪ್ಪಾಗಿ ಉತ್ತರಿಸಿದ್ರಪ್ಪ ಅಂದ್ರೆ ನೀವು ಒಟ್ಟಾರೆಗೆ ಗಳಿಸಿದ ಒಟ್ಟು ಅಂಕಗಳಲ್ಲಿ 1 ಅಂಕನ ಕಳಿತಾರ್ರಿ. ಇದು ನೆಗೆಟಿವ್ ಮಾರ್ಕ್ ಕೂಡ ಇರ್ತದ್ರಿ. ಪ್ರತಿಯೊಂದು ಕ್ವಶನ್ಗೂ ಒಂದೇ ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ 100 ಅಂಕಗಳು, 100 ಪ್ರಶ್ನೆಗಳು, 90 ನಿಮಿಷ ಟೈಮ್ ಇರ್ತದ. ಓಕೆ, ಹಾಗಿದ್ರೆ ಸಿಲೆಬಸ್ ಏನೇನೇ ಇರ್ತದ, ಸಿಲೆಬಸ್ ನೋಡ್ಕೊಂಡ್ಬಿಡ್ರಿ. ಮೊದಲಿಗೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತಾ, 30 ಪ್ರಶ್ನೆ, 30 ಅಂಕಗಳು. ಇನ್ನ ಅದೇ ರೀತಿ ಸೈನ್ಸ್ಗೆ 25 ಪ್ರಶ್ನೆ, 25 ಮಾರ್ಕ್, ಅಂದ್ರೆ 25 ಮಾರ್ಕ್ಸ್. ಇನ್ನ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಇವೆರಡೂ ಸೇರಿಸಿ 20 ಮಾರ್ಕ್ಸ್, 20 ಕ್ವಶನ್ಸ್. ಇನ್ನ ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್, 25 ಮಾರ್ಕ್ಸ್. ಒಟ್ಟು 100 ಅಂಕಗಳಿಂದ ಕೂಡಿದ ಎಕ್ಸಾಮ್ ಇರುತ್ತಾ. ಬಂದು 90 ನಿಮಿಷ ಟೈಮ್ ಇರುತ್ತಾ. ಇದು ಎಕ್ಸಾಮ್ ಸಿಲೆಬಸ್ ಐತಿ. ನಿಮ್ಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಎಲ್ಲಿ ಸಿಗ್ತಾವ ಅಂತ ಆಲ್ರೆಡಿ ಕೂಡ ತೋರಿಸಿವ್ರಿ. ಕಂಪ್ಲೀಟ್ ಇದ್ರಿ ಇವೆಲ್ಲ ಸಿಲೆಬಸ್ ಅದೆಲ್ಲ ನೋಡ್ಕೋರಿಬೇಕಾರೆ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಕಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಇನ್ನ ಇನ್ನ GKಗೆ ಸಂಬಂಧಿಸಿದಂತೆ ಏನೇನು ಟಾಪಿಕ್ ಇರ್ತದೆ, ಜನರಲ್ ಅವೇರ್ನೆಸ್ಗೆ ನೋಡ್ಕೋರಿ. ಇವೆಲ್ಲ ಟಾಪಿಕ್ ಇರ್ತಾವ್ರಿ. ಇವೆಲ್ಲ ಟಾಪಿಕ್ ಕೂಡಿಸಿ ನಿಮ್ದು GK ಆಗಿರ್ತದ.
ಇವೆಲ್ಲ ಕೂಡ ನಮ್ಮ ನೋಟ್ಸ್ ಅಲ್ಲಿ ಅದಾವ್ರಿ. ಆ ನೋಟ್ಸ್ ತಗೊಂಡು ಕೂಡ ನೀವು ಓದ್ಬೋದು. ನೆಕ್ಸ್ಟ್ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಸೈನ್ಸ್ ರೀ. ಸೈನ್ಸ್ ಅಲ್ಲಿ ಕೂಡ ಇವೆಲ್ಲಾ ವಿಷಯಗಳನ್ನ ಒಳಗೊಂಡಿದ್ದು ನಮ್ಮ ನೋಟ್ಸ್ ಅಲ್ಲಿ ಐತಿ. ಇವನ್ ಕೂಡ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಕೂಡ ನೀವು ಸಿಲೆಬಸ್ ಅನ್ನ ಪ್ರಕಾರ ಸ್ಟಡಿ ಮಾಡ್ರಿ. ಇಲ್ಲೊಂದ್ ಸ್ವಲ್ಪ ಐತ್ರಿ. ಓಕೆ, ಇದೆಲ್ಲ ಕೂಡ ನಿಮ್ದು ಸೈನ್ಸ್ ಸಿಲೆಬಸ್ ಆಯ್ತು. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಒಂದು ನೋಡ್ಬೇಕಲ್ಲ, ನಾ ಮ್ಯಾಥಮೆಟಿಕ್ಸ್ ನೋಡ್ಕೋರಿ. ಇದೆಲ್ಲ ಕೂಡ ನಿಮ್ದು ಸಿಲೆಬಸ್ ರೀ. ಇನ್ನ ರೀಸನಿಂಗ್ ರೀ, ಸ್ಕ್ರೀನ್ ಶಾಟ್ ಹೊಡ್ಕೋತೀರ ಹೊಡ್ಕೋರಿ, ಇಲ್ಲ ಅಂದ್ರೆ ಒಂದ್ ಕಡೆ ಬರ್ಕೋತಿದ್ರ ಬರ್ಕೋಬೋದ್ರಿ. ಓಕೆ, ಇನ್ನ ನೆಕ್ಸ್ಟ್ ಯುಟಿಲೈಸ್ ಆನ್ಲೈನ್ ಆರ್ ಆಫ್ಲೈನ್ ರಿಸೋರ್ಸ್. ಹಂಗಂದ್ರೆ ಏನ್ರಿ? ಇಲ್ಲಿ ನೋಡ್ರಿ, ನೀವು ಇದಕ್ಕ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿರಿ, 500 ರೂಪಾಯಿ ಡಿಡಿನೂ ತುಂಬಿರಿ. ಮತ್ತ ಹಾಗಿದ್ರೆ ಇದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಲ್ಲ. ನೀವು ಆಫ್ಲೈನ್ ಆದ್ರೂ ಕೂಡ ಸ್ಟಡಿ ಮಾಡ್ಕೋಬಹುದು, ಕೋಚಿಂಗ್ ಆದ್ರೂ ಹೋಗ್ಬೋದು, ಇಲ್ಲ ಮನ್ಯಾಗ ಕೂತ ಓದ್ತೀನಿ ಅಂದ್ರೆ ಮನ್ಯಾಗ ಕೂತು ಓದ್ಬೋದು. ಇನ್ನ ಆನ್ಲೈನ್ ರೀ, ಆನ್ಲೈನ್ ನಲ್ಲಿ ಯೂಟ್ಯೂಬ್ ಕ್ಲಾಸ್ ಅನ್ನ ಕೇಳ್ಕೊಂಡು ಕೂಡ ನೀವು ಇದಕ್ಕೆ ಸಂಬಂಧಿಸಿದಂತೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದು. ನೀವು ಆನ್ಲೈನ್ ಹೋಗಿರಂದ್ರ ಆನ್ಲೈನ್ ಕ್ಲಾಸ್ ತಗೋರಿ, ಒಂದ್ 2 ರಿಂದ 3 ಸಾವಿರ ರೂಪಾಯಿ ಒಳಗೆ ಸಿಗ್ತಾವ್. ನಮ್ ಕಡೆ ಇಲ್ಲ, ಬಟ್ ಬೇರೆ ಬೇರೆ ಚಾನಲ್ ದಲ್ಲಿ ಇದಾವ, ಹಿಂದಿ ಒಳಗದಾವ್, ಕನ್ನಡದಾಗ ಅದಾವ್. ಅವ್ರನ್ನ ಸಂಪರ್ಕಿಸಿ ತಗೋರಿ. ಇಲ್ಲಪ್ಪ ನಿಮ್ಗ ನಾವು ಆಫ್ಲೈನ್ ದಾಗ ಕೂತು ಓದ್ತೀನೋ, ಮನ್ಯಾಗ ಕೂತು ಓದ್ತೀನೋ ಅನ್ನೋರು ನಮ್ PDF ನೋಟ್ಸ್ ಅನ್ನ ತೆಗೆದುಕೊಂಡು ಕೂಡ ನೀವು ಸ್ಟಡಿ ಮಾಡಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ 200 ರೂಪಾಯಿದಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಕರೆಂಟ್ ಅಫೇರ್ಸ್. ಸ್ನೇಹಿತರೆ, ಏನ ಮಿಸ್ ಮಾಡಿದ್ರು ಕೂಡ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಗೆ ಓಲ್ಡ್ ಕ್ವಶನ್ ಪೇಪರ್ ಅನ್ನು ನೋಡ್ಕೊರಿ, ಆಮೇಲೆ ಎಲ್ಲ ಏನಿದ್ರೆ ಸಿಲೆಬಸ್ ನೋಟ್ಸ್ ಓದ್ಕೊಂಡು ಆಮೇಲೆ ಮತ್ತೊಮ್ಮೆ ಈ ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡ್ರಿ. 100% ಸಕ್ಸಸ್ ಕಾಣ್ತೀರಿ. ಯಾಕಪ್ಪ ಅಂದ್ರೆ ಫಸ್ಟ್ ಗೆ ನೋಡ್ಕೊಂಡಾಗ ಏನ್ ಅನ್ಸ್ತದೆ ನಿಮ್ಗ, ಕ್ವಶನ್ಸ್ ಹೆಂಗ್ ಬರ್ತಾವ ಅಂತ ಐಡಿಯಾ ಬರ್ತೈತಿ. ಅದನ್ನೆಲ್ಲ ನೋಡ್ಕೊಂಡ ಮೇಲೆ ಸಿಲೆಬಸ್ ನೋಟ್ಸ್ ಅನ್ನ ಓದಿರಿ ಅಂದ್ರ, ಇದು ಈ ಟಾಪಿಕ್ ಅನ್ನ ಇಲ್ಲಿ ಕೇಳ್ಯಾರ ಅಂತ ತಿಳಿತೈತ್ರಿ. ಅವಾಗ ಆಮೇಲೆ ನೀವು ಲಾಸ್ಟಿಗೆ ಮತ್ತೆ ಎಕ್ಸಾಮ್ ಸಮೀಪ ಬಂದ ಮತ್ತೊಂದು ಕ್ವಶನ್ ಪೇಪರ್ ನ ರಿಪೀಟ್ ಆಗಿ ಬಿಡಿಸಿದ್ರಂದ್ರ 100% ಸೆಲೆಕ್ಷನ್ ಹಾಕಿರಿ. ತಿಳಿತು? ಇನ್ನ ನೆಕ್ಸ್ಟ್ ರೀ, ನಾ ಆಲ್ರೆಡಿ ಸ್ಟಡಿ ಮೆಟೀರಿಯಲ್ದು ಕೂಡ ಅದ್ರೊಳಗೆ ಹೇಳಿದ್ರಿ. ಸ್ಟಡಿ ಮೆಟೀರಿಯಲ್ ನಮ್ ಕಡೆನೂ ಸಿಗ್ತಾ ಇದೆ. ಇಲ್ಲಪ್ಪ ನಮ್ಕಿಂತ ಎಲ್ಲಾದ್ರೂ ಕಡಿಮೆ ಬೆಲೆ ನೋಟ್ಸ್ ಸಿಗ್ತದ್ರೆ ಅಲ್ಲಿ ಕೂಡ ತಗೊಂಡು ಸ್ಟಡಿಯನ್ನ ಮಾಡ್ರಿ. ಬುಕ್ಸ್ ಬಗ್ಗೆ ಕೇಳ್ತಾರೆ. ಬುಕ್ಸ್ ಬಂದು ನಮ್ ಸಿಲೆಬಸ್ ಟಾಪಿಕ್ ವೈಸ್ ನಿಮ್ದು ಸಿಲೆಬಸ್ ನೋಟ್ಸ್ ಅನ್ನು ರೆಡಿ ಮಾಡೈತಿ, ಅದನ್ನಾದ್ರೂ ತಗೊಂಡ್ ಹೋದ್ರಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಎಲ್ಲಾದ್ರೂ ಬುಕ್ಸ್ ಸಿಕ್ಕೊಂಡ ಅದನ್ನಾದ್ರೂ ತಗೊಂಡು ಸ್ಟಡಿ ಮಾಡಿ. ಆಲ್ಮೋಸ್ಟ್ ಎಲ್ಲ ಹಿಂದಿ, ಇಂಗ್ಲಿಷ್ ದಾಗ ಅದಾವ್ರಿ. ಕನ್ನಡದಾಗ ರಿಯರ್ ಬುಕ್ಸ್ ಇರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಮೇನ್ ರೀ, ಮ್ಯಾನೇಜ್ ಯುವರ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು. ಯಾಕಪ್ಪ ಅಂದ್ರೆ ಇಲ್ಲಿ 100 ಅಂಕ ರೀ, 90 ನಿಮಿಷ ಟೈಮ್. ಇಲ್ಲಿ ಯಾವ ರೀತಿ ಅಪ್ಪ ಅಂದ್ರೆ ನೀವು 1 ನಿಮಿಷನೂ ಇಲ್ರಿ ನಿಮಗೆ ಟೈಮ್. ಒಂದು 50 ಸೆಕೆಂಡ್ ಅಂತ ಅನ್ಕೋರಿ. 50 ಸೆಕೆಂಡ್ ದಾಗ ಒಂದು ಕ್ವಶನ್ಸ್ ಕ್ರ್ಯಾಕ್ ಮಾಡ್ಬೇಕ್ರಿ. ಅದರಲ್ಲೂ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಬಿಟ್ರ ಉಳಿದಿದ್ದೆಲ್ಲ 1 ಲೈನ್ ಕ್ವಶನ್ಸ್ ಇರ್ತಾವ, ಜಸ್ಟ್ ಓದಿ ಹಾಕ್ತಿರಿ. ಬಟ್ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಸ್ವಲ್ಪ ಟಫ್ ಆಗತ್ರಿ. ತಿಳಿತ್ರಿ? ನೆಕ್ಸ್ಟ್ ರೀ, ಇನ್ನ ಮಾರ್ಕ್ ಟೆಸ್ಟ್. ನಾ ಆಲ್ರೆಡಿ ಹೇಳಿದೆ ಫಸ್ಟ್ ಗೆ ಮಾರ್ಕ್ ಟೆಸ್ಟ್. ಫಸ್ಟ್ ಗೆನ ಅವರು ನೋಡ್ರಿ, ಫಸ್ಟ್ ಗೆನ ಏನೈತಲ್ಲ, ಮೊದಲಿಗೆ ಕ್ವಶನ್ ಪೇಪರ್ ನ ನೋಡ್ಕೋರಿ. ಕ್ವಶನ್ ಪೇಪರ್ ನೋಡ್ಕೊಂಡ್ ಆದ್ಮೇಲೆ ಸ್ಟಡಿಯನ್ನ ಮಾಡ್ಕೋರಿ. ಆಮೇಲೆ ಮತ್ತೆ ರೀ, ನಾ ಆಲ್ರೆಡಿ ಇವಾಗ ನಿಮ್ದು ಜಿಕೆದು ಮತ್ತು ಸೈನ್ಸ್ ಏನಿದೆಯಲ್ಲ, ನಾ ಮಾರ್ಕ್ ಟೆಸ್ಟ್ ರೀತಿ ನಿಮ್ಗೆ ಈಗ ಆಲ್ರೆಡಿ 1 by 1 ಕ್ವಶನ್ಸ್ ವಿತ್ ಆನ್ಸರ್ ಅನ್ನ ಚರ್ಚೆ ಮಾಡ್ತಾ ಇದೀವಿ. ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ಕ್ವಶನ್ಸ್ ತೆಗೆದು ಅದನ್ನು ಕೂಡ ನೀವು ಅಟೆಂಡ್ ಆಗಿ ಮಾರ್ಕ್ ಟೆಸ್ಟ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಇದೊಂದು ಕೂಡ ಫ್ರೀ ಇರುತ್ತೆ ರೀ ಮಾರ್ಕ್ ಟೆಸ್ಟ್. ಮಾರ್ಕ್ ಟೆಸ್ಟ್ ನಮ್ದು ಆನ್ಲೈನ್ ನಮ್ಮ ಮಾರ್ಕ್ ಟೆಸ್ಟ್ ಏನಿದೆಯಲ್ಲ, ನಮ್ಮ ಕ್ಲಾಸ್ ಅಲ್ಲಿ ನಾವು ಕೂಡ ಕಂಟಿನ್ಯೂ ಮಾಡಾಕತ್ತೀವಿ. ಕ್ವಶನ್ಸ್ ವಿತ್ ಆನ್ಸರ್ ನ ತೆಗೆದಿರ್ತೀವಿ. ನೀವೇ ಅದನ್ನ ಮಾರ್ಕ್ ಟೆಸ್ಟ್ ರೀತಿ ಅಟೆಂಡ್ ಮಾಡ್ಕೋಬಹುದು. ಇನ್ನ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ರೀ, ಕಂಟಿನ್ಯೂಸ್ ಆಗಿ ಒಂದ್ 6 ದಿವಸ ಓದಿದ್ರಿ, ಸಂಡೇಕೊಮ್ಮೆ ರಿವಿಷನ್ ನ ಮಾಡ್ಕೋದಿ. ಒಂದಿಷ್ಟು ಮಂದಿ ಏನ್ ಮಾಡ್ತಾ ಗೊತ್ತೇನ್ರಿ, ಧಾರವಾಡದಾಗ ಒಂದ್ ಸ್ಟ್ರೈಲ್ ಐತ್ರಿ. 6 ದಿವಸ ಓದಿದ್ರಿ, ಸಂಡೇ ರೆಸ್ಟ್ ರೀ, ಕಂಪ್ಲೀಟ್ ರೀ. ಬೇಕಾರ್ ನೋಡ್ರಿ, ಧಾರವಾಡದಾಗ ಹೋಗಿ ಎಲ್ಲಿ ನೋಡ್ತೀರಿ, ಜಯನಗರದಾಗ ನೋಡ್ರಿ, ಸಪ್ತಾಪುರದಾಗ ನೋಡ್ರಿ. ಅವತ್ತೊಂದ್ ದಿವಸ ಹೋಗಿ KCD ಗ್ರೌಂಡ್ ಫುಲ್ ಇರತ್ರಿ, ಮತ್ತೆ KVD ಗ್ರೌಂಡ್ ಫುಲ್ ಇರುತ್ತ. ದುಮ್ಶನ್ ಕ್ರಿಕೆಟ್ ಆಡ್ತದೆ. ಎಲ್ಲರ ಒಂದ್ ಸಣ್ಣ ಗ್ರೌಂಡ್ ಸಿಕ್ಕರ್ ಸಾಕ, ಬೆಟ್ಟಿಂಗ್ ಚಲೋನ ರೀ. ಕ್ರಿಕೆಟ್ ಸ್ಟಾರ್ಟ್ ಆಗಿರ್ತತಿ. ಬೇಕಾದ್ರೆ ಧಾರವಾಡದಾಗ ಇದ್ದಾರದ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತತಿ. ಕಮೆಂಟ್ ಮೂಲಕ ತಿಳಿಸಿದ ಟಿಎಲ್ ಐತೆ ಇಲ್ಲ ಸುಳ್ಳೈತೆ. ಅದಕ್ಕಾಗಿ ಏನ್ ಮಾಡ್ರಿ, ಪೂರಾ ರೆಸ್ಟ್ ಮಾಡೋದಕ್ಕಿಂತ ಡೈಲಿ ರೀ, ಅಂದ ಒಂದ್ ದಿವ್ಸ ಸಂಡೇ ಒಂದು ಪೂರಾ ರೆಸ್ಟ್ ಮಾಡೋಕ್ಕಿಂತ ಅಲ್ಲಿ ಟಚ್ ಹೋಗ್ಬಿಡ್ತೀರಿ. ಆ ರೀತಿ ಮಾಡಕ್ ಹೋಗ್ಬಿಡ್ರಿ. ಡೈಲಿ ನೀವ್ ಎಷ್ಟ್ ತಾಸು ಓದ್ತಿರಪ್ಪ, 6 ರಿಂದ 8 ಬೇಡ, 4 ರಿಂದ 6 ತಾಸು ಓದ್ತಿರಿ. ಉಳಿದಿದ ರೆಸ್ಟ್ ಟೈಮ್ ಇರುತ್ತಲ್ಲ, 1 ತಾಸು ರೀಲ್ಸ್ ನೋಡ್ರಿ, 1 ತಾಸು ಯೂಟ್ಯೂಬ್ ಕ್ಲಾಸ್ ಕೇಳ್ರಿ, 1 ತಾಸು ಯಾರು ಕಾಮಿಡಿ ವಿಡಿಯೋ ನೋಡ್ತೀರಿ, ಕಾಮಿಡಿ ವಿಡಿಯೋ ನೋಡ್ರಿ. ನಿಮ್ಗೆ ಹುಡುಗರ ಜೊತೆ ಎಲ್ಲರ ಸುತ್ತಾಡ್ತೀನಿ ಅಂದ್ರ, ಹುಡುಗರು ಹುಡುಗಿಯರು ಅದ ನಿಮ್ಗೆ ಬಿಟ್ಟಿದ್ ವಿಷಯ ರೀ. ಸುತ್ತಾಡ್ತೀನಿ ಅಂದ್ರ ಸುತ್ತಾಡ್ಸ್ ಬರೀ ಮೈಂಡ್ ಫ್ರೆಶ್ ಮಾಡ್ಕೊಂಡು ಓದ್ರಿ. ಒಮ್ಮೆ ಸಂಡೇ ಒಮ್ಮೆ ಪೂರಾ ರಜೆ ತಗೋಕ್ಕಿಂತ ಸ್ವಲ್ಪ ಇದು ಈ ರೀತಿ ಮಾಡ್ಕೋರಿ. ನಿಮ್ಗೆ ಡೈಲಿ ಕೂಡ ಫ್ರೆಶ್ ಇರ್ತೀರಿ. ಇದರಿಂದ ಕೂಡ ನಿಮ್ದು ಟೈಮ್ ಅನ್ನ ಕವರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ದು ರಿವಿಷನ್ ಕೂಡ ಮಾಡ್ಕೋಬಹುದ್ರಿ. ತಿಳಿತ್ರಿ? ಇನ್ನ ನೆಕ್ಸ್ಟ್ ರೀ, ಅದೇ ರೀತಿ ಹೊಸದಾಗಿ ಬರುವಂತ ಟ್ರಿಕ್ಸ್ ಗಳನ್ನ ಅಪ್ಡೇಟ್ ಮಾಡ್ಕೋತಾ ಹೋಗ್ರಿ. ಈಗ ಹೊಸದು ಮ್ಯಾಥಮೆಟಿಕ್ಸ್, ರೀಸನಿಂಗ್ ಎಲ್ಲ ಟ್ರಿಕ್ಸ್ ಬರ್ತಿರ್ತಾವ. ಅವನ್ನೆಲ್ಲ ಕೂಡ ಅಪ್ಡೇಟ್ ಮಾಡ್ಕೋತಾ ಹೋಗ್ಬೇಕು ನೀವು.
ಅದ್ರ ಜೊತೆಗೆ ಏನೋ ಹೊಸದಾಗಿ ಅಪ್ಡೇಟ್ ಬಂತಪ್ಪ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಅದಕ್ಕೆ ಅಡ್ಜಸ್ಟ್ ಹಾಕೋಬೇಕ್ರಿ. ಈಗ ಹಳೆಯ ಮೆಥಡ್ ಅಡ್ಜಸ್ಟ್ ಆಗೋಕ್ಕಿಂತ ಹೊಸ ಮೆಥಡ್ ಏನಾರ ಬಂದು ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಇನ್ನ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹೆಲ್ದಿ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ರೀ. ನಿನ್ನೆ ತಾನೇ ನಮ್ಮ ಊರಾಗ ಒಬ್ಬ ಹುಡುಗ ಹೋಗಿದ್ರಿ. ಮೊನ್ನೆ ಇಲ್ಲಿ ನಮ್ಮ ಊರಾಗ ಒಂದು ಜಾತ್ರೆ ಐತಿ ಅಂತೇಳಿ ಸ್ವಲ್ಪ ಅವ್ರ ಮನ್ಯಾಗ ಏನೋ ಪ್ರಾಬ್ಲಮ್ ಐತಿ ಅಂತ ಎರಡೂ ಕೂಡಕ ಊರಿಗೆ ಬಂದಿದ್ರಿ. ಇದು ರಿಯಲ್ ಸ್ಟೋರಿ ಹೇಳಕತ್ತೇನ್ರಿ, ಬೇಕಲ್ಲ. ಬಂದಿದ್ದಾರಿ ಅವ್ರದ್ದು ಸ್ವಲ್ಪ ಇಲ್ಲಿ ಉತ್ತರ ಕರ್ನಾಟಕದಾಗ ಮಣಿತನ ಹೊಡೆದ ಅವ್ರ ಕಾಕ ಮತ್ತ ಅವ್ರ ತಂದೆ ಬೇರಾಯ್ತ್ರಿ. ಬೇರಾಗಂತಲೇ ಸ್ವಲ್ಪ ಮನಿದೇನೋ ಪ್ರಾಬ್ಲಮ್ ಆಯ್ತು. ಪ್ಲಸ್ ಅದ ಆಲ್ರೆಡಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸ್ಟಡಿ ಮಾಡಾಕತ್ತಿದ. ಅಲ್ಲಿ ಪ್ರೆಸರ ಇಲ್ಲಿ ಪ್ರೆಸರ ಎರಡೂ ಕೂಡಿ ಅವಂಗೀಗ ಮೆಂಟಲಿ ಡಿಸ್ಟರ್ಬ್ ಆಗಿ ಇವತ್ರಿ ನಿನ್ನೆ ನೈಟ್ 12 ಇದು ರಿಯಲ್ ಸ್ಟೋರಿ. ನೈಟ್ 12 ರೀ ಏನ್ ಮಾತಾಡಕತ್ತಾನ ಅವಂಗ ಗೊತ್ತಿಲ್ರಿ. ಇವತ್ತು ಬೆಳಿಗ್ಗೆವರೆಗೆ ಅವನ ಕಾಲ್ ಕಟ್ಟಾರ. ನಿನ್ನೆ ಕಾಲ ಕೈಯ ಕಟ್ಟಿ ಇವತ್ತ ಇದು ಕರ್ಕೊಂಡ್ ಹೋಗ್ಯಾರ ಹಾಸ್ಪಿಟಲ್ಗ್ರಿ. ಈಗ ಅದಕ್ಕಾಗಿ ಏನೋ ಒಂದ್ ತಗೊಂಡ್ರು ಬಾಳ ಮನಸ್ಸಿಗೆ ಹಚ್ಕೋಕ್ ಹೋಗ್ಬೇಡ್ರಿ. ಅಲ್ಲೇ ಕೇಳ್ರಿ ಅಲ್ಲೇ ಬಿಡ್ರಿ. ಅದರ್ಸ್ ಸರಿ ಅದೇ ಏನೋ ಒಂದ್ XYZ ಈಗ ನೌಕರಿ ಈಗ 4 ವರ್ಷ ಓದಿನಪ್ಪ ನನ್ ನೌಕರಿನ ಆಗವಲ್ತ. ಓಕೆ ರೀ, ನೀವು ನಿಮ್ ಪ್ರಿಪರೇಷನ್ ಕಡಿಮೆ ಆಗೈತಿ, ಸೊ ಅದಕ್ಕಾಗಿ ನಿಮ್ದು ನೌಕರಿ ಆಗಕತ್ತಿಲ್ಲ. ಜೀವನದಾಗ ನೋಡ್ರಿ, ನೌಕರಿ ಒಂದ ಜೀವನ ಅಲ್ಲ. ನೌಕರಿ ಬಿಟ್ಟು ಹೊಲ ಮಾಡಿದ್ರು ಜೀವನನ, ಇನ್ನೊಂದ್ ಪ್ರೈವೇಟ್ ಕಂಪ್ನಿ ಮಾಡಿದ್ರು ಜೀವನನ. ಬಟ್ ಪ್ರಯತ್ನ ಅಂತರೂ ಮಾಡ್ಲಾರ ಏನು ಸಿಗಂಗಿಲ್ಲ ಯಾವ್ದಾದ್ರು. ಸೊ ಪ್ರಯತ್ನ ಅಂತ ಮಾಡ್ತಾ ಇರ್ರಿ. ಅದಕ್ಕಾಗಿ ಹೆಲ್ತಿ ಲೈಫ್ ಸ್ಟೈಲ್ ನ ಡೈಲಿ 8 ತಾಸ ನಿದ್ದೆ ಮಾಡ್ರಿ, 6 ರಿಂದ 8 ತಾಸ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಕಳೆಯಿರಿ. ಅಂದ್ರ ನೀವು ಓದೋ ಟೈಮ್ದಾಗ ಓದ್ರಿ, ಆಟ ಆಡೋ ಟೈಮ್ದಾಗ ಆಟ ಆಡ್ರಿ. ಎಲ್ಲಾ ಕೂಡ ಇರ್ಬೇಕ್ರಿ. ಎಲ್ಲಾ ಕೂಡ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗ ಇರ್ಬೇಕ್ರಿ. ಊಟ ನಿಮ್ದು ಸ್ಟಡಿ ಆಗಿರ್ಬೇಕ್ರಿ. ನಾ ರಿಯಲ್ ಸ್ಟೋರಿ ಏನ್ರಿ ಯಾವ್ದೇ ರೀತಿ ಫೇಕ್ ಅಲ್ಲ, ಇದು ಸತ್ಯವಾದ ಘಟನೆ ರೀ. ಮೆಂಟಲಿ ಡಿಸ್ಟರ್ಬ್ ಆಗಕ್ ಹೋಗ್ಬೇಡ್ರಿ. ಮೆಂಟಲಿ ಡಿಸ್ಟರ್ಬ್ ಆಗಿ ಅದ್ರೊಳಗೆ ಮೆಂಟಲಿ ಡಿಸ್ಟರ್ಬ್ ಆದಾಗ ಒಬ್ಬೊಬ್ರಂತರು ಮನ್ಯಾಗಂತರು ಸತ್ರು ಇರಾಕ್ ಹೋಗ್ಬೇಡ್ರಿ. ಇದ್ರಪ್ಪ ಅಂದ್ರ ಇನ್ನೇನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆ ಇರತ್ರಿ. ಈಗ ಆಲ್ರೆಡಿ ಧಾರವಾಡದ ಬಾಳ ಸ್ಟೋರಿ ಆಗ್ಯಾವ ಇಂತಾವ್. ಸೊ ಅದಕ್ಕಾಗಿ ಏನಾರ ಬಾಳ ಡಿಸ್ಟರ್ಬ್ ಆಗತ್ರ ನಿಮ್ ಫ್ರೆಂಡಿಗೆ ಬಾಯರ ಇರ್ಲಿ ಗರ್ರ ಇರ್ಲಿ, ಬಟ್ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ನೀವು ಕಾಲ್ ಮಾಡಿದ್ರಂದ್ರ ಅವ್ರಿಂತರ ನಿಮ್ಗೆ ಮೈಂಡ್ ಫ್ರೆಶ್ ಆಕದ ಅನ್ನೋರಿಗೆ ಕಾಲ್ ಮಾಡ್ರಿ. ಅದ್ರಿಂತರ ಕಾಲ್ ಮಾಡಿದವ್ರು ನಿಮ್ಗೆ ಇನ್ನಟ್ ಇರಿಟೇಟ್ ಮಾಡಿ ಮತ್ತಟ ಮಾನಸಿಕ ಮಾಡ್ಕೊಳಂಗ ಆಗಬಾರ್ದ್ರಿ. ಓಕೆ, ಇನ್ನ ನೆಕ್ಸ್ಟ್ ರೀ, ಪ್ರಾಕ್ಟೀಸ್ ಅಂತೂ ರೆಗ್ಯುಲರಿ ಮಾಡದ ಇದ್ರ ನಿಮ್ದ ಸಕ್ಸಸ್ ಅಂತೂ ಕಾಣೋದು ಆಗೋದಿಲ್ರಿ. ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಇದ್ರ ಜೊತೆಗೆ ರೀ ಇಂಪಾರ್ಟೆಂಟ್, ಆಗಾಗ ಲೈಬ್ರರಿ ಒಳಗೆ ಇರ್ತೀರಿ ನೀವು. ಲೈಬ್ರರಿ ಆದಾಗ ಗುಂಪು ಚರ್ಚೆಗಳನ್ನ ಮಾಡ್ರಿ. ನಿಮ್ಮ ಬ್ಯಾಚ್ ಅಂದ್ರೆ ಈಗ RRB ಗ್ರೂಪ್ ಡಿಗೆ ಅಪ್ಲಿಕೇಶನ್ ಯಾರು ಹಾಕಿರತ್ತೋ, ಸೆಂಟ್ರಲ್ ಗೌರ್ಮೆಂಟ್ ಗೆ ಯಾರು ಸ್ಟಡಿ ಮಾಡ್ತಿರಲ್ಲ ಅಂತ ಸರ್ಕಲ್ ಒಳಗಿದ್ದ ಗ್ರೂಪ್ ಸ್ಟಡಿಯನ್ನ ಮಾಡ್ಕೋರಿ. ಇಂಪಾರ್ಟೆಂಟ್ ಲಾಸ್ಟ್ ಥಿಂಗ್ ಅದೇ ಐತ್ರಿ. ಮೇನ್ ಇಂಪಾರ್ಟೆಂಟ್ ರಿವಿಷನ್ ಪ್ಲಸ್ ಚರ್ಚೆ ನೀವು ಎಷ್ಟು ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಸಕ್ಸಸ್ ಅನ್ನೋದು ಕಾಣ್ತೀರಿ. ನೀವೆಲ್ಲ ಡೈಲಿ 6 ತಾಸ 8 ತಾಸ ಓದಿರ್ತೀರಿ, ಬಟ್ ಅದನ್ನೇನು ಚರ್ಚೆ ಮಾಡಂಗಿಲ್ಲ, ಯಾರಿಗೂ ಹೇಳಂಗೂ ಇಲ್ಲ. ನನ್ ಪಾಡಿ ನಾನ ಓದ್ತೀನಿ, ನಾ ರಿವಿಷನ್ ಮಾಡ್ಕೊಂಗಿಲ್ಲ, ನನಗೆಲ್ಲ ನೆನಪಿರೋದ ಅನ್ನೋದ್ರ ನಿಮ್ಮಂತ ಶತಂಬರ್ಕರು ಯಾರು ಇಲ್ರಿ. ಆದಷ್ಟು ಗ್ರೂಪ್ ಚರ್ಚೆ ಒಳಗ ಭಾಗಿಯಾಗ್ರಿ. ಎಲ್ಲರ ಕ್ವಿಜ್ ಕಾಂಪಿಟೇಷನ್ ಇದ್ದಂದ್ರ ಅಲ್ಲಿ ಹೋಗ್ರಿ, ಅವ್ ಖರ್ಚಿಗೆ ಹಣಾರ ಹಾಕವು. ಅದ್ರ ಜೊತೆಗೆ ನಿಮ್ದು ಗ್ರೂಪ್ ಚರ್ಚೆ ಪ್ಲಸ್ ನಿಮ್ದು ರಿವಿಷನ್ ಎರಡೂ ಸೇರಿದ್ರ 100% ಸೆಲೆಕ್ಷನ್ ಕೂಡ ಹಾಕಿರಿ. ಓದ್ಲಾರ ರಿವಿಷನ್ ಮಾಡಿದ್ರಲ್ರಿ, ಓದಿದ್ಮೇಲೆ ರಿವಿಷನ್ ಮಾಡ್ಬೇಕ್ರಿ. ಇವೆಲ್ಲ ಕೂಡ ನಿಮ್ದು ಇಂಪಾರ್ಟೆಂಟ್ ಆಗಿ RRB ಗ್ರೂಪ್ ಡಿ ಅನ್ನ ಕ್ರ್ಯಾಕ್ ಮಾಡ್ಬೇಕಾದ್ರ ಒಂದಿಷ್ಟು ಮಾರ್ಗಗಳು ರೀ. ಇವನ್ನ ಫಾಲೋ ಮಾಡ್ಕೊಂಡ್ರೆ ನೀವು ಫಾಲೋ ಮಾಡಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೋದು. ಬಟ್ ನೀವು ಇಲ್ಲಿ ಕ್ರ್ಯಾಕ್ ಮಾಡಕ್ ಇಂಪಾರ್ಟೆಂಟ್ ಬೇಕಾಗಿರೋದು ತಾಳ್ಮೆ ರೀ. ಈ ಸಾರಿ ಸೆಲೆಕ್ಷನ್ ಆಗ್ಲಿಲ್ಲಪ್ಪ RRB ಗ್ರೂಪ್ ಡಿ, ಹೋಲಿ NTPC ಅದನ್ನ ಮಾಡ್ಕೋತ್ರಿ. ಇಲ್ಲ ಇನ್ಯಾವುದೇ ವಿಲೇಜ್ ಅಕೌಂಟ್ ಬಿಡ್ತಾರ, SDA ಬಿಡ್ತಾರ, FDA ಬಿಡ್ತಾರ. ಬಟ್ ಈ ಎಕ್ಸಾಮ್ ಅಂತೂ ಕಂಟಿನ್ಯೂ ಕರೀತಾರೆ. ನೇಮಕಾತಿ ಹಾಕೋ ಸ್ಟೇಟ್ ಇಲ್ಲ ಸೆಂಟ್ರಲ್ ಅಂತ ಎರಡು ಆಗೇ ಹಾಕವ್. ಸೊ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ತಾಳ್ಮೆಯೇ ನಿಜವಾದ ಜೀವನ ಅಂತೇಳಿ ಹಿರಿಯರ್ ಹೇಳ್ಯಾರಿ, ತಾಳ್ಮೆಯೇ ಜೀವನ ಅಂತೇಳಿ. ಸೊ ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ನಿಮ್ದು ಕೂಡ ಜಾಬ್ ಆಗ್ತದೆ. ಜಾಬ್ ಆಗ್ಲಿಲ್ಲ ಅಂದ್ರೂ ಕೂಡ ನೀವು ಧಾರವಾಡದಲ್ಲಿ ಕಲತ್ ಬಂದಿದ್ದು ಯಾವತ್ತೂ ಯೂಸ್ಲೆಸ್ ಆಗಂಗಿಲ್ಲ. ಏನಾದ್ರೂ ಒಂದ್ ದಡ ಅಂತರೂ ಸೇರ್ತೈತ್ರಿ. ನಿಮ್ ಕಡೆ ನಾಲೆಜ್ ಇರ್ತದ. ನಾಲೆಜ್ ಅನ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿದ್ರಿ. ಅದನ್ನ ಜಾಬ್ ಮಾಡ್ಕೋಕಾದ್ರೂ ಯೂಸ್ ಮಾಡ್ಕೋರಿ, ಇಲ್ಲಪ್ಪ ಅಂದ್ರೆ ಇನ್ಯಾವುದೇ ಬಿಸ್ನೆಸ್ ಮಾಡ್ಕೋಕಾದ್ರೂ ಯೂಸ್ ಮಾಡ್ಕೋರಿ. ಇಲ್ಲಿ ಯಾವ್ದೋ ಒಂದು ಕೆಲಸ ಮಾಡಕತ್ರಿ, ಯಾವ್ದು ಕೂಡ ಕೇಳಲ್ಲ ರೀ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಹೆಮ್ಮೆ ಇತ್ತಂದ್ರ ಅಷ್ಟ ಸಾಕ್ರಿ. ಮಾತಾಡೋರು ಚಲೋ ಇದ್ರು ಮಾತಾಡ್ತಾರ, ಕೆಟ್ಟದಿದ್ರು ಮಾತಾಡ್ತಾರ. ಅಂತ ಅನ್ಕೋತೇನ್ರಿ ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿನ ಮೇಲೆ ಹೇಳಕ್ ಹೋದ್ರೆ ಇವನೇ ಅವನು ತಲಿ ತಿನ್ನಾಕತ್ತಲ್ಲ ಅಂತ ಅಂತೀರಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನಿಂದ ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದಾರು ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಹಂಗೆ ಏನಾದ್ರು ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಮತ್ತೆ ಸಿಗೋಣ.